ಇನ್ನು 4 ತಿಂಗಳಿನಿಂದ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಿಲ್ಲ. ಗದಗ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ 2,44,000 ಮಹಿಳೆಯರಿಗೆ ಹಣ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯನ್ನ ನಂಬಿದ್ದಂತ ಬಡ ಕುಟುಂಬಗಳು ಗೋಳಾಡ್ತಾ ಇದ್ದಾರೆ. ಮನೆ ನಿರ್ವಹಣೆ, ಮಕ್ಕಳ ಶಿಕ್ಷಣಕ್ಕೆ ಹೊಡೆತ ಬಿದ್ದಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಕೊಡೋದು ಕೇಳಿದ್ರು ಭರವಸೆ ನೀಡಿ ಮೋಸ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಟಿವಿ9 ಎದುರು ಗೋಳನ್ನ ಹೇಳ್ಕೊಂಡಿದ್ದಾರೆ ಮಹಿಳೆಯರು. ಸರ್ಕಾರ ಉತ್ತರ ನೀಡಬೇಕು ಅಂತ ಮಹಿಳೆಯರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವಾಗಲೇ ಉತ್ತರವನ್ನ ಕೊಟ್ಟರು. ಏನಾಗಿದೆ ಯಾಕೆ ಅನ್ನೋದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅದನ್ನು ತೋರಿಸ್ತೀವಿ. ಅದಕ್ಕೂ ಮುಂಚಿತವಾಗಿ ಗದಗ ಮಹಿಳೆಯರು ಏನ್ ಹೇಳ್ತಾರೆ, ಏನ್ ಸಮಸ್ಯೆ ಆಗ್ತಾ ಇದೆ ಅವರಿಗೆ, ಬನ್ನಿ ನೋಡೋಣ. ವಯಸ್ಸಾದವ್ರು ಇರ್ತಾರೆ, 2,000 ರೂಪಾಯಿದ ಮೇಲೆ ಅವ್ರ ಜೀವನ ನಡೀತಿತ್ತು ರೀ. ಈಗ ಅದು 2,000 ರೂಪಾಯಿನೂ ಬಂದಾಗಿ ಈ ಥರ ಹಿಂಗೆ ಮಾನಸಿಕ ಆಗಿ ಮಕ್ಕೊಂದಾರ ನೋಡ್ರಿ ಮನ್ಯಾಗ. ಆನಂತರ ಈಗ ಒಬ್ಬೊಬ್ಬರಿಗೆ ವಯಸ್ಸಾದವ್ರು ಇರ್ತಾವ್ರಿ, ಅವ್ರಿಗೇನು ಆಸರ ಐತೆ ರೀ. ಗುಳಿಗೆ ಶುಗರ್ BP ಗುಳಿಗೆಗೆ ಆಸರ ಐತೆ ರೀ, ಅದೂ ಇಲ್ಲ. ಈಗ ನಮ್ಮಂಥವ್ರು ಕುಡುಕರು ಗಂಡ ಇದ್ದವ್ರಿಗೆ ರೀ ಇವತ್ತು ದುಡ್ದು ಕೊಳ್ಳಿಲ್ಲ ಅಂದ್ರೂ ಒಂದು ವಾರ ನಮಗೆ ಕೊಳ್ಳಿಲ್ಲ ಅಂದ್ರೂ ನಮ್ಮ ಗೃಹಲಕ್ಷ್ಮಿ ರೊಕ್ಕ ಬರ್ತಿತ್ತು. ಅದನ್ನು ನಮ್ಮ ಮನೆತನಕ್ಕೆ ಟ್ಯೂಷನ್ ಫೀಸ್, ಸಾಲಿ ಫೀಸ್, ಬುಕ್, ಪೆನ್ನು ಇವೆಲ್ಲ ನಡೀತಿತ್ತು ರೀ. ಈಗ ಇವ್ರು ಧನಲ್ಲ ಅಂತ ಯಾಕೆ ಬಂದ್ ಮಾಡ್ಯಾರಂತ ನಮಗೆ ಯಾವುದೂ ಉತ್ತರನೂ ಇಲ್ಲ, ಏನೂ ಇಲ್ಲ ಅದ್ರ ಬಗ್ಗೆ. ಈಗ 4 ತಿಂಗಳ ಆಯ್ತು ರೀ ಸರ್ ಬರ್ಲಾರ. ಬಡ್ರಿಗೆ ಆಸೆ ಯಾಕೆ ತೋರಿಸ್ಬೇಕು? ಆಸೆ ತೋರಿಸಿ ಬಂದ್ ಮಾಡಿ ಮತ್ತು ಈ ಥರ ಹಿಂಗೆ ಮಾನಸಿಕ ಆಗಿ ಜನ ಸಾಯಾಕುತ್ತಾರ ನೋಡ್ರಿ. ಹೊಟ್ಟೆ ಕೂಳಿಲ್ದ ಸಾಯಾಕುತ್ತಾರ, ದುಡಿಮೆ ಇಲ್ಲ. ಈಗ ಹೊಲಾರ ಇರ್ತಿತ್ತು, ಹೊಲ ಗುಡನೂ ಇಲ್ರಿ. ಈಗ ಮನೆ ಕೆಲಸದವ್ರು ಕೆಲಸಕ್ಕೆ ಕರ್ಕೊಂಡು ಹೊಂಟಿಲ್ಲ. ಯಾಕಂದ್ರೆ ಇಲ್ಲವ ನಮ್ಗೆ ಎಲ್ಲದು ರೇಟ್ ಹೆಚ್ಚಿಗೆ ಆಗೈತಿ. 140 ರೂಪಾಯಿ 130 ರೂಪಾಯಿ ಒಳ್ಳೆ ನೀರು ರೇಟ್ ಆಗೈತಿ ರೀ. 1,500 ರೂಪಾಯಿ ಅಕ್ಕಿ ಪ್ಯಾಕೆಟ್ ಆಗೈತಿ ರೀ. ಇವ್ರು ಕೊಡೋದು 5 kg ರೀ. 4 ತಿಂಗಳು ಆಯ್ತು. ಗೃಹಲಕ್ಷ್ಮಿ ರೊಕ್ಕನೂ ಬಂದಿಲ್ಲ ರೀ, ರೇಷನ್ ರೊಕ್ಕನೂ ಬಂದಿಲ್ಲ. ಆನಂತರ ನಮ್ಮದು ಮನೆ ಪರಿಸ್ಥಿತಿ ಭಾಳ ಕೆಟ್ಟೈತೆ ರೀ. ನಮ್ಮ ಮನೆಯವ್ರಂತರೂ ತೀರ್ಕೊಂಡ್ಬಿಟ್ರು. ನಾವು ದುಡಿಬೇಕು, ತಿನ್ನಬೇಕು, 4 ಮನೆ ಬಾಂಡೆ ತಿಕ್ಕಬೇಕು, ನಮ್ಮ ಜೀವನ ನಾವು ನಡೆಸ್ಬೇಕು. ನಾವು ನಡೆಸೋದು ಅದು ಏನೋ 2,000 ರೂಪಾಯಿ ಬರ್ತೈತೆ ಅಂದ್ರೆ ಮಾರ್ಕೆಟ್ ನೋಡಿದ್ರೆ ಎಲ್ಲ ಉರ್ದು ಹೇಳಾಕತ್ತೈತೆ ರೀ ಸರ್. ನಾವು ಏನು ತಿನ್ಬೇಕು ರೀ? ನಮ್ಮ ಮಕ್ಳದ್ದು ನಾವು ಈಗ ನೋಡ್ರಿ, ಈಗ ಲೋಗೋ ಹೋಲಿಲ್ಲ ಅಂದ್ರೆ ಕೆಲಸ ಮನೆಯವರು ನಾಳೆ ಬೇಡ, ನಾವು ಬೇರೆದಾರ ನಚ್ಕೊತೀವಿ ಅಂತಾರೆ. ನಾವು ದುಡಿಲಿಲ್ಲ ಅಂದ್ರೆ ನಮ್ಮದು ನಡೆಯಂಗಿಲ್ಲ. ಬೆಳಗ್ಗೆ 8ಕ್ಕೆ ಹೋದಕ್ಕೆ 4:00 ಮಟ್ಟ ನಾನು ನೀರನ್ನು ಕೆಲಸ ಮಾಡಿ ಬರ್ತೀನಿ ರೀ. ಮಕ್ಕಳು ಮಕ್ಕಳು 2 ಮಕ್ಳು ಅದಾವ್ರಿ. ನಾನು 2 ಮಕ್ಳು ಅದಾವ, ಅವು ಸಾಲಿಗೆ ಹೋಗ್ಕವ್ರಿ. ನಾ ಮುಂಜಾನೆ 8ಕ್ಕೆ ಹೋದಕ್ಕೆ ನಾನು 4 ಗಂಟೆಗೆ ಬರ್ತೀನಿ. ನಮ್ದು ಇಷ್ಟು ಗೌರ್ಮೆಂಟ್ ಇಷ್ಟು ಲಾಸ್ ಮಾಡ್ತಲ್ಲ, ಹಾಕೋದ ಬಿಟ್ಟಿದ್ರಿ. ನಾವು ಇನ್ನೊಂದು 2 ಮನೆ ಬಾಂಡೆ ತಿಂತಿದ್ವಿ, ಅದು ಬರ್ತೈತೆ ಅನ್ನೋ ಆಸೆಗೆ ಏನೋ ನಮ್ಮ ಮಕ್ಳು ಒಂದು 4 ಅಕ್ಷರ ಕಲಿತಾವಲ್ಲ ಅಂತಂದು ವಿಜಯನಗರ ಸಾಲಿಗೆ ಹಚ್ಚಿ ಸಾಲಿ ಫೀ ಕಟ್ಟಕ್ಕೆ ಸತ್ಯ ಅದ ಬಂದ್ರೆ ಇದನ್ನು ಕಟ್ತೀವಿ ಅನ್ನೋ ಧೈರ್ಯ ನಮಗಿತ್ತು ರೀ. ಆ ಧೈರ್ಯನೇ ಇಲ್ಲ ಈಗ ನಮಗೆ. ಹ್ಞೂ ರೀ, ಎಲ್ಲ ಸಮಸ್ಯೆ ಆಗಾಕತ್ತವ್ರಿ. ಹಾಕೋದಾರ ಬಿಟ್ಟಿದ್ರೆ ನಾವು ನಿರಂಬಳ ದುಡ್ಕೊಂತಿದ್ವಿ, ತಿಂತಿದ್ವಿ ರೀ ಸರ್. ಅದು ಇಲ್ಲ ನೋಡ್ರಿ. ನಮಗೆ ಬಾಂಡೆದ ಮನೆಯವ್ರು ಲೋಗೋ ಹೋಲಿಲ್ಲ ಅಂದ್ರೆ ನಮ್ಮ ಮನೆ ಕಳಿಸ್ತಾರ ಅನ್ನೋದು ಒಂದು ಪುಕ್ಕು ರೀ. ಏನು ಮಾಡ್ಬೇಕ್ರಿ? ಅವ್ರು ಕೊಡೋದು ಒಂದು ಕೆಲ್ಸಕ್ಕೆ 700, 800 ರೀ, 600. ಬೇಕಂದ್ರೆ ಮಾಡು, ಸಾಕಂದ್ರೆ ಹೋಗು, ನಿನ್ನಂತ 100 ಮಂದಿ ಅಂತ ಕೆಲಸ ಮನೆಯವ್ರಂತಾರ. ನಮ್ಗೆ ಇವಾಗ ಅದು ಗೃಹಲಕ್ಷ್ಮಿದು 4 ತಿಂಗಳು ಆಯ್ತು ರೀ ಸರ್. ಅದು ಇದು ರೇಷನಿಂದ ಅಂತರ ಒಂದು 8 ತಿಂಗಳ ಆಗಾಕೆ ಬಂತು ರೀ ಸರ್, ಬಂದೇ ಇಲ್ಲ. ಈಗ ಗೃಹಲಕ್ಷ್ಮಿದು ಅದು ಬರುತ್ತನ್ನೋ ಕಾರಣಕ್ಕೆ ನಾವು ಸಂಗಿಂದ ಸಾಲ ಹೊಕ್ಕಿತ್ತು ರೀ ನಮ್ದು. ನಾವು ದುಡ್ಕೊಂಡು ತಿನ್ನೋರಿ. ಈಗ ಒಮ್ಮಕ್ಳು ಹಿಂಗೆ ಸಡನ್ಲಿ ಬಂದ್ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ರೇಷನನ್ನು ಈಗ ಅದು ಜೋಳ ಕೊಡ್ತಿದ್ರು, ಅದನ್ನೂ ಬಂದ್ ಮಾಡ್ಯಾರ್ರಿ. ಬರೀ ಅಕ್ಕಿ ಕೊಡ ಅಂತಾರ್ರಿ. ಮೊದ್ಲು 10 kg ಕೊಡೋರು ಈಗ 5 kg ಕೊಡ ಅಂತಾರ್ರಿ. ನಮ್ಗೆ ಅದು ಸಾಲಂಗಿಲ್ಲ ರೀ. ನಾವು ಅದೀವಿ 7-8 ಮಂದಿ ಅದೀವಿ ರೀ ಮನ್ಯಾಗ. 5-5 kg ಕೊಟ್ರೆ ಎಲ್ಲಿ ಸಾಲ್ಬೇಕ್ರಿ? ಅದು ದಂಡಿನ ಮನೆಗೆ ಅದ ರೀ ಸರ್. ಈಗ ನಮ್ದು ತುಂಬೋದು ಇದಾಗ್ಬಿಟ್ಟೈತ್ರಿ. ನಾವು ಈಗ ಅದು ಬರುತ್ತಾ 1 ತಿಂಗಳ ನಮ್ದು ದುಡಿಮೆ ಇಲ್ಲ ಅಂದ್ರು ಆ ದುಡಿಮೆ ಅದ ರೊಕ್ಕ ಐತಿಪ್ಪ, ಅದನ್ನ ತೊಗೊಂಡು ಅಲ್ಲಿ ಕಟ್ತೀವಿ ಅನ್ನೋ ಧೈರ್ಯ ಐತ್ರಿ. ಈಗ ಅದು ಇಲ್ಲಲ್ರಿ, ಅದ ಧೈರ್ಯನ ಇಲ್ರಿ ಈಗ ನಮ್ಗೆ. ಈಗ ನಾವು ಎಷ್ಟೊತ್ತಿದ್ರೆ ಸಾಲ ಮಾಡಬೇಕು, ಅಲ್ಲಿ ಕಟ್ಬೇಕ್ರಿ. ವಯಸ್ಸಾದ ಇದು ಗದಗದ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತ ರೀತಿ.